ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಚಾ ಕುಡಿದ್ರೆ ಎಲ್ಲರೂ ಏನು ಮಾಡ್ತಾ ಇದ್ದೀವಿ? ನಮ್ಮ ಆಯಿಷಾ ಇಲ್ಲಿ ಕ್ಯಾಟ್ ವಾಕ್ ಮಾಡಿ ತೋರಿಸ್ತಾ ಇದ್ದಾಳೆ ನೋಡ್ರಿ, ಸ್ಕೂಲಿಗೆ ರೆಡಿಯಾಗಿ. ಏ ಅವ್ರೆ ಕಿಚ್ ಬಾರ್ ದಿಖಾ ದಿಖಾ. ನಮಗೆ ಇವತ್ತು ನೀರು ಬರೋದಿಲ್ಲ ಅಂತೆ, ಈವ್ನಿಂಗ್ ಇಲ್ಲಾಂದರೆ ನಾಳೆ ಬೆಳಿಗ್ಗೆ. ಅಲ್ಲಿವರೆಗೂ ದೀದಿ ಹತ್ರ ಕೇಳೋಣ ಏನು ಮಾಡೋಣ ಅಂತ. ಏನು ಮಾಡೋದು? ಒಂದೆರಡು ದಿವಸ ಮನೆ ಬಿಟ್ಟು ಎಲ್ಲರೂ ನೀರಿದ್ದು ಜಾಗಕ್ಕೆ ಹೋಗೋಣ ನೋಡ್ರಿ. ಎಲ್ಲರ ಹೊಳಿ ಗಿಳಿ ದಂಡಿಗೆ ಹೋಗೋಣ ನೋಡ್ರಿ. ಏನು ಹೊಳಿಗೆ ಹೋಗ್ಬೇಕಾಕತ್ ನೋಡ್ರಿ. ಈಗ ನೀರಿಲ್ಲ ಅಂದ್ರೆ ಹೋಗನ್ರಿ. ಬೋರ್ ನೀರ್ ಅದಾವ, ಸಾಕಷ್ಟು ಇರ್ತಾವ. ಬೋರ್ ನೀರ್ ಸಿಗ್ತಾವ, ಸಮಸ್ಯೆ ಏನು ಬೋರ್ ನೀರಿಂದ ಏನಿಲ್ಲ. ನಮಗೆ ಹೊಳಿ ನೀರು. ಆಮೇಲೆ ಇವತ್ತು ನಾವು ತಲೆಗೆ ಏನೇನೋ ಹಚ್ಕೋಬೇಕಂತ ಇತ್ತು. ಎಲ್ಲ ಆಸೆ ನಿರಾಸೆ ಆಯ್ತು. ಆಯಿಷನ್ ಬಾಕ್ಸ್ ನೋಡ್ರಿ, ಬೇಳೆ ಪಲ್ಯ ಮತ್ತು ಚಪಾತಿ. ಅಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮ್ಮಮ್ಮ ಸೊಪ್ಪು ಪಲ್ಯ ಮಾಡ್ತಾ ಇದ್ದಾರೆ, ಸೊಪ್ಪಿಂದು. ನೆನ್ನೆ ಹೊಲದಲ್ಲಿ ಹರ್ಕೊಂಬಂದಿತ್ತು. ಅದು ಎಲ್ಲರ ಕುತ್ಕೊಂಡ್ ಮನೆ ಬಿಡ್ಕೊಂಡ್ರಪ್ಪ, ಅಲ್ಲೇ ಉಳ್ಕೊಂಡಾರ. ಬಂದಿಲ್ಲ ಮನಿಗೆ ಬರ್ಬೇಕಾತಮ್ಮ. ಏನು ಕೇಳಂಗಿಲ್ಲಪ್ಪ. ಉಳ್ಕೊಂಡು ಮನ್ಯಾಗ ಹೋದ್ರಪ್ಪ. ಮತ್ತೆ ನಾನು ಮತ್ತೇನು ಬರೋದಂದು ನಿನ್ನಿಷ್ಟು ಮತ್ತೆ ಇವತ್ತು ಒಂದೇ ಸಾಡಿ ಬಿಡ್ತಾನೆ ಅಂತ. ನಮ್ಮ ಪುಪ್ಪು ಊರಿಗೆ ಹೋಗಕ್ಕೆ ರೆಡಿ ಆದರು. ಈಗ ವಡಿ ಮಾಡ್ತಾ ಇದ್ದಾರೆ. ನಮ್ಮ ಪುಪ್ಪರು ಊರಿಗೆ ರಿಟರ್ನ್ ಹೋಗ್ತಾ ಇದ್ದಾರೆ. ಪುಪ್ಪು ಏನಾರ ಅನಿಸಿಕೆ ಹೇಳೋಗವ? ನೀವು ನೆಕ್ಸ್ಟ್ ಬರ್ರಿ ಊರಿಗೆ, ನಾವು ಬರ್ತೇವೆ, ನೀವು ಬರಂಗಿಲ್ಲ ಊರಿಗೆ. ಆತಗಳು ಬರ್ತೀವಿ. ನೀ ಕಂಪ್ಲೇಂಟ ಮಾಡಿದೆ ಅನಿಸಿಕೆ ಹೇಳಂದ್ರ? ಎಲ್ಲರೂ ಚೆನ್ನಾಗಿರಿ. ಹ್ಞೂ ಪುಪ್ಪ ಹೋಗಿ ಬರ್ರಿ. ಇವರು ನಮ್ಮ ನಾದ್ನಿ, ಚಿಂಟಮ್ಮ ನಾದ್ನಿ. ಪೊಲೀಸ್ ಆಂಟಿ ನೋಡ್ರಿ, ಹಾಯ್ ಮಾಡ್ತಾ ಇದ್ದವ್ರೆ. ಹಾಯ್ ಹಾಯ್. ಹೋಗಿ ಬರ್ರಿ, ಬಾಯ್. ಫ್ರೆಂಡ್ಸ್, ಇವತ್ತು ನೀರು ಬರ್ತೈತಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು 2 ಡೇಸ್ಗಾಗುವಷ್ಟು ಅಷ್ಟೇ ಸ್ಟಾಕ್ ಮಾಡ್ಕೊಂಡಿದ್ವಿ ನೀರು. ಮತ್ತು ಇವತ್ತು ಬೆಳಗ್ಗೆಯಿಂದನೂ ವೇಟ್ ಮಾಡಿದ್ವಿ ನೀರು ಬರ್ಬೋದು ಅಂತ, ಬರಲಿಲ್ಲ. ಮತ್ತು ಅವ್ರ ನಂಬರ್ ಇತ್ತು ನೀರಿನವ್ರದ್ದು. ಸೊ ಫೋನ್ ಮಾಡಿದ್ವಿ. ಇವತ್ತು ಈವ್ನಿಂಗ್ ಇಲ್ಲಾಂದರೆ ನಾಳೆ ಬೆಳಗ್ಗೆವರೆಗೂ ಬರಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಬೋರ್ ನೀರೇ ಇದು ಟ್ರೈ ಮಾಡಿ, ನಮ್ಮ ಮನೆ ಹತ್ರನೇ ಬೋರ್ ನೀರಿಂದು ನಳ ಇದೆ. ಸೊ ಅಲ್ಲಿಂದಾನೇ ಪೈಪ್ಲೈನ್ ಹಚ್ಚಿ ಮೇಲೆ ಸಿಂಟ್ಯಾಕ್ಸಿಗೆ ನೀರು ಇರಿಸಿದ್ವಿ. ಇಷ್ಟೊತ್ತವರೆಗೂ ನೋಡಿರಿ ಟೈಮ್ ಎಷ್ಟಾಯ್ತಂದರೆ 1:40 ಆಯಿತು. ಇಷ್ಟೊತ್ತವರೆಗೂ ನೀರಿಂದ ಬರೀ ಸರ್ಕಸ್ ಆಯಿತು. ಮೇಲೆ ಸಿಂಟ್ಯಾಕ್ಸ್ನಾಗಂತೂ ಒಂದು ಸ್ವಲ್ಪನೂ ನೀರಿರಲಿಲ್ಲ. ಆಮೇಲೆ ಬಳಸೋಕ್ಕೂ ನೀರು ಇರಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ನಮ್ಮ ದೀದಿ ಹೋಗಿ ಬೋರ್ ನೀರಿಂದ ಅಲ್ಲಿ ಒಂದು ಸ್ವಲ್ಪ ತೊಗೊಂಬಂದಿದ್ರು, ಒಂದು 10 ಕೊಡನಷ್ಟು ತೊಗೊಂಬಂದಿದ್ರು. ಆಮೇಲೆ ಮತ್ತೆ ಖಾಲಿ ಆಯಿತು. ಸೊ ಹಾಗಾಗಿ ಪೈಪ್ ಹಚ್ಚಿ ಇವಾಗ ಮೇಲೆ ಸಿಂಟ್ಯಾಕ್ಸಿಗೆ ಯೂಸ್ ಮಾಡೋಕ್ಕೆಲ್ಲ ತುಂಬ್ಕೊಂಡಿದ್ದೀವಿ. ತುಂಬ್ಕೊಂಡು ಸಾಕಾಗಿದೆ ಇವತ್ತಂದು. ಸುಮ್ಮನೆ ಕುಂತೀವಿ. ಇವಾಗ ನಮ್ಮಮ್ಮ ಮೇಲೆ ಉಳ್ಳಾಗಡ್ಡಿನ ನೆನ್ನೆ ತೊಗೊಂಬಂದಿದ್ದು, ಅದು ಚೆನ್ನಾಗಿರೋ ಒಂದು ಕಡೆ, ಚೆನ್ನಾಗಿಲ್ಲದ ಒಂದು ಕಡೆ ಅಂತ ಬೇರೆ ಬೇರೆ ಮಾಡ್ತಾಯಿದ್ದಾರೆ. ನಮ್ಮ ದೀದಿ ನಮ್ಮ ಮೋತಿಗೆ ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗಿ ಬರ್ತೀನಿ ಅಂತೇಳಿ ಕರ್ಕೊಂಡು ಹೊಂಟಿದ್ದಾರೆ. 3:15 ಆಗೈತಿ. ನಮ್ಮ ಮುಬಾರಕ್ ಊಟಕ್ಕೆ ಬಂದಿದ್ದಾನೆ. ಇವತ್ತು ನೆನ್ನೆ ನೈಟಿಂದ ಯಾಕೋ ಬಿರಿಯಾನಿ ಮತ್ತು ಆಮ್ಲೆಟ್ ಹಾಕಿಸ್ಕೊಂಡು ಊಟ ಮಾಡ್ತಾಯಿದ್ದಾನೆ ಮುಬಾರಕ್. ಫ್ರೆಂಡ್ಸ್, ಇವತ್ತು ನಮ್ಮ ಮಮ್ಮಿಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರು. ಅಲ್ಲಿ ಸಲೈನ್ ಹಚ್ಚಿದ್ರಂತೆ. ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದಿದ್ದಾವೆ. ಇದು ಫುಲ್ ಗಂಟ್ಲು ನೋವು ಅಂತೆ. ಕ್ಲೈಮೇಟ್ ಒಂದು ಸರಿ ಇಲ್ಲ. ನಾವು ಸ್ವಲ್ಪ ಪರ್ಸ್ನಲಿ ಕೆಲಸ ಇರೋ ಸಂಬಂಧ ಹೊರಗಡೆ ಹೋಗಿದ್ವಿ. ಸೊ ವಿಡಿಯೋ ಅಲ್ಲೆಲ್ಲ ಮಾಡೋಕ್ಕಾಗಿಲ್ಲ. ಮಾಡ್ತೀವಿ, ಬಟ್ ಯಾವ ಪರ್ಸ್ನಲ್ ಕೆಲಸ ಅಂತ ಹೇಳ್ತೀವಿ. ಮತ್ತು ನಮ್ಮ ಮುಬಾರಕ್ ನಮ್ಮ ಮನೆಯವರು ಬಂದರು. ಈವ್ನಿಂಗು ಗ್ಯಾರೇಜಿಂದ ಬಂದು ಫ್ರೆಶ್ ಅಪ್ ಆಗಿ
ಮತ್ತು ಅಜ್ಜಿ ಅಂದರೆ ನಮ್ಮ ಮಾವರ ಮಮ್ಮಿ ಹುಷಾರಿಲ್ಲ ಅವರಿಗೆ ನೆನ್ನೆ ಅಡ್ಮಿಟ್ ಮಾಡಿದ್ರು. ಸೊ ಹಾಗಾಗಿ ಅವ್ರನ್ನ ಇವತ್ತು ಡಿಸ್ಚಾರ್ಜ್ ಮಾಡಿದ್ರಂತೆ. ಹಾಗಾಗಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ನಮ್ಮ ಆಯುಷನ್ ವಿಷಯಕ್ಕೆ ಬರೋಣ. ಡೀಪ್ ಸ್ಟಡಿಂಗ್ನಲ್ಲಿ ಇದ್ದಾಳೆ ನಮ್ಮ ಆಯುಷಾ. ಈ ಸತೆ ಸೆಕೆಂಡ್ ಸೆಮ್ನಲ್ಲಿ ಫಸ್ಟ್ ರ್ಯಾಂಕ್ ಆಯುಷಾ, ಫಸ್ಟ್ ರ್ಯಾಂಕ್ ರಾಜು ಬದಲಿ ಫಸ್ಟ್ ರ್ಯಾಂಕ್ ಆಯುಷಾ. ಆ ಕಡೆ ಈ ಕಡೆ ಏನು ನೋಡ್ತಾ ಇಲ್ಲ, ಅಷ್ಟು ಸ್ಪೀಡಾಗಿ ಬರಿತಾ ಇದ್ದಾಳೆ, ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಬರಿತಾ ಇದ್ದಾಳೆ, ಸ್ವಲ್ಪನೂ ಸ್ಮೈಲ್ ಕೊಡ್ತಾ ಇಲ್ಲ. लिखने का क्या नहीं हाँ ಫೋನ್ ನೋಡಿದ್ರೆ ಅವ್ರ ಮಮ್ಮಿ ಕಸ್ಕೊಂಡು ಹೋಗಿದ್ದಾಳೆ. ತಮ್ಮ ಫೋನ್ ಎಷ್ಟು ನೋಡ್ತೀಯ ಅಂತೇಳಿ. ಈಕಿ ಫೋನ್ ಆಕಿನ ಹೋಮ್ವರ್ಕ್ ಮಾಡಕ್ಕೆ ಅಂತ ಹೇಳ್ಕೊಟ್ರೆ ಕಿವ್ಯಾಗ ಇಟ್ಕೊಂಡು ಬರ್ಡ್ಸ್ ಸಾಂಗ್ ಕೇಳ್ತಾ ಇಲ್ಲ. ಏನು ನೀನು ಓದಕತ್ತೀಯ ಏನು ಕೇಳಕತ್ತೀಯ ಅಂತೇಳಿ ಇಸ್ಕೊಂಡೋಗಿದ್ದಾಳೆ. ಸೊ ಫೋನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ ಇವಳು. ಆಮೇಲೆ ಫ್ರೆಂಡ್ಸ್, ಮೊನ್ನೆ ನಮ್ಮ ಮನೆಯವರು ಕಣ್ಣಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ. ಏನಾಗಿತ್ತು ಅಂತ ಹೇಳಬೇಕಂತೆ ಹೇಳೋಕ್ಕಾಗಲಿಲ್ಲ. ಸೊ ಟೈರ್ ಬ್ಲಾಸ್ಟ್ ಆಗಿ ಕಣ್ಣಿಗೆ ಏರ್ ಹೋಗಿ ಕಣ್ಣಿಂದ ಇದು ವೈಟ್ ಕಲರ್ದು ಸ್ವಲ್ಪ ಬರ್ನ್ ಆಗಿ ಹರಿದಿತ್ತು. ಹಾಗಾಗಿ 15 ಡೇಸ್ನಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ರಿಕವರಿ ಆಗಿದ್ದಾರೆ. ಇವಾಗ ಪ್ರಾಬ್ಲಮ್ ಏನಿಲ್ಲ ಅಂತೇಳಿ ಸ್ಪೆಕ್ಟ್ ಕೊಟ್ಟಿದ್ದಾರೆ. ಅಂಥ ಪ್ರಾಬ್ಲಮ್ ಏನಿಲ್ಲ, ನಾರ್ಮಲ್ ಆಯಿತು ಇವಾಗ ಕಣ್ಣು ಅಂತ ಡಾಕ್ಟ್ರ್ ಹೇಳಿದರು. ಇವತ್ತು ಊಟಕ್ಕೆ ಶಾವಿಗೆ ಬಸ್ತೇವಿ. ಶಾವಿಗೆ, ಬೆಲ್ಲ ಮತ್ತು ತುಪ್ಪ, ಹಪ್ಪಳ. ಈಗ ಕುಳು ಬಸ್ಸು ಬಂದು ನೋಡ್ರಿ, ಕುಳು ಬಸ್ಸು ಈಗ ಎಲ್ಲರಿಗೂ ಊಟಕ್ಕೆ ಹಾಕ್ಕೊಡ್ತಾ ಇದ್ದಾರೆ. ದೀದಿ ಅಮ್ಮ ಅಲ್ಲೇ ಊಟ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಗ್ಯಾಸಿಂದ ಇಂಜೆಕ್ಷನ್ ಮಾಡಿಸ್ಕೊಂಡ್ಬಂದಾರೆ. ಸೊ ಹಾಗಾಗಿ ಹೊಟ್ಟೆ ಹಸಿವು ಹೋಗಿತ್ತು ಅವರಿಗೆ. ಬೇಗ ಬೇಗ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವರು ಹಪ್ಪಳ ಊಟ ಮಾಡ್ತಾ ಇದ್ದಾರೆ. ನೆಂಚ್ಕೊಳಕ್ಕೆ ಹಪ್ಪಳ ಕರೆದ್ರೆ ಅಂದರೆ ಅವರು ಹಪ್ಪಳನ ಊಟ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ದೀದಿ ಏನಾರ ಹೇಳಿ ಲಾಸ್ಟಿಗೆ ಒಂದೆರಡು ಮಾತು ನುಡಿ, ಒಂದೆರಡು ನುಡಿ ಹೇಳವ. ನಡೆ ನುಡಿ ಹೇಳು. ಓಕೆ ಫ್ರೆಂಡ್ಸ್, ನಾನು ಬೆಲ್ಲ ಹಾಕಿ ಶಾವಿಗೆ ಹಾಕಿ ತುಪ್ಪ ಹಾಕ್ಕೊಡ್ತೀನಿ. ನಾಳೆ ವ್ಲಾಗ್ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಹಾಕ್ತಾನೇ ಇರ್ತೀನಿ. ಬಾಯ್, ಗುಡ್ ನೈಟ್.